ಎಲ್ರಿಗೂ ನಮಸ್ಕಾರ. ಕ್ರಿಸ್ಮಸ್ ಹತ್ರ ಬಂತು, ಹಾಗೆ ಹೊಸ ವರ್ಷ ಕೂಡ ಹತ್ರ ಬರ್ತಾ ಇದೆ. ಹಾಗಾಗಿ ಮನೆಯಲ್ಲಿರೋ ಪದಾರ್ಥಗಳನ್ನ ಬಳಸ್ಕೊಂಡು ಫ್ರೂಟ್ ಆ್ಯಂಡ್ ನಟ್ಸ್ ಪ್ಲಮ್ ಕೇಕ್ನ ಮಾಡೋದು ನೋಡೋಣ. ಮೊಟ್ಟೆ ಬಳಸ್ದೇನೆ ಕೂಡ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ, ತುಂಬ ರುಚಿಯಾಗಿ, ಸಾಫ್ಟಾಗಿ ಪ್ಲಮ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಎಲ್ಲ ಡ್ರೈ ಫ್ರೂಟ್ಸ್ನ ಹಣ್ಣಿನ ಜ್ಯೂಸಲ್ಲಿ ನೆನೆಸಿಟ್ಕೊಬೇಕಾಗತ್ತೆ. ನಾನಿಲ್ಲಿ ಕಿತ್ತಳೆ ಹಣ್ಣನ್ನು ತೊಗೊಂಡಿದ್ದೀನಿ. 1.5 ಕಿತ್ತಳೆ ಹಣ್ಣನ್ನು ಈ ಥರ ಜ್ಯೂಸ್ನ ರೆಡಿ ಮಾಡಿಕೊಂಡು ಅಳತೆ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಅರ್ಧ ಕಪ್ಪಿಗೆ 1 ಸ್ಪೂನ್ ಅಷ್ಟು ಕಡಿಮೆ ಇದೆ. ಅಷ್ಟು ಸಾಕಾಗತ್ತೆ ನಾವು ಮಾಡ್ತಿರೋ ಅಳತೆಗೆ. ಈ ಜ್ಯೂಸ್ನ ಒಂದು ಬಾಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆಲ್ಲ ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಬೇಕು. ನಿಮಗೆ ಯಾವ್ಯಾವ್ದು ಅವೈಲೇಬಲ್ ಇರುತ್ತಲ್ಲ ಎಲ್ಲದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಕ್ರೇನ್ಬೆರಿ, ದ್ರಾಕ್ಷಿ, ಬಾದಾಮಿ, ಗೋಡಂಬಿ ಮತ್ತು ಟೂಟಿ ಫ್ರೂಟಿ ಇಷ್ಟನ್ನೇ ಹಾಕ್ಕೊತಾ ಇದ್ದೀನಿ. ಎಲ್ಲದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕ್ಯಾಪ್ ಹಾಕಿ ಕ್ಲೋಸ್ ಮಾಡಿ ಇಟ್ಬಿಡಿ. ಮಿನಿಮಮ್ 10 ಅವರ್ ನೆನಿಬೇಕು. ಚೆನ್ನಾಗಿ ನೆಂದ್ರಷ್ಟು ಫ್ರೂಟ್ ಆ್ಯಂಡ್ ನಟ್ಸ್ ಎಲ್ಲ ಜ್ಯೂಸ್ ಎಳ್ಕೊಂಡು ಚೆನ್ನಾಗಿ ರುಚಿಯಾಗಿ ಬರುತ್ತೆ. ನೆಕ್ಸ್ಟು ಕ್ಯಾರಮಲ್ ಸಿರಪ್ ಮಾಡ್ಕೊಳ್ಳೋಣ. ಅರ್ಧ ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆನ ಪೂರ್ತಿಯಾಗಿ ಪಾತ್ರೆಗೆ ಹರಡ್ಕೊಂಡು ಮಿಕ್ಸ್ ಮಾಡ್ತಾ ಇದ್ರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ತನ್ನಿಂತಾನೆ ಸಕ್ಕರೆ ಎಲ್ಲ ಕರಗ್ಬಿಟ್ಟು ಈ ಕ್ಯಾರಮಲ್ ಸಿರಪ್ಪು ರೆಡಿ ಆಗುತ್ತೆ. ನೀರೇನು ಬಳಸಬಾರ್ದು ಈ ಸಿರಪ್ ಮಾಡಬೇಕಾದ್ರೆ, ಹಾಗೆ ಮಾಡ್ಕೊಬೇಕಾಗತ್ತೆ. ಸಕ್ಕರೆ ಎಲ್ಲ ಪೂರ್ತಿ ಕರಗ್ಬಿಟ್ಟು ಈ ಗೋಲ್ಡನ್ ಕಲರ್ ಬರುತ್ತೆ ನೋಡಿ. ಗೋಲ್ಡನ್ ಕಲರ್ ಬಂದಮೇಲೆ ಕ್ಯಾರಮಲ್ ಸಿರಪ್ಪು ಈ ಥರ ರೆಡಿ ಆಗುತ್ತೆ. ಇದಕ್ಕೇನೆ ನೀರು ಹಾಕ್ಕೊಬೇಕಾಗತ್ತೆ. ತಣ್ಣೀರನ್ನ ಹಾಕ್ಕೊಬಾರ್ದು, ಬಿಸಿ ನೀರನ್ನ ಒಂದು ಕಡೆ ಕುದಿಯಕ್ಕೆ ಇಟ್ಕೊಬೇಕು. ಎಷ್ಟು ಅಂದರೆ ನೀವು ಅರ್ಧ ಕಪ್ ಸಕ್ಕರೆ ತೊಗೊಂಡಿದ್ದೀರಾ ಅಂದರೆ ಅರ್ಧ ಕಪ್ಪು ಬಿಸಿನೀರು ಹಾಕಬೇಕು. ತಣ್ಣೀರು ಮಾತ್ರ ಉಪಯೋಗಿಸೋಕೆ ಹೋಗಬೇಡಿ, ಗಟ್ಟಿ ಆಗಿಬಿಡತ್ತೆ. ಬಿಸಿನೀರನ್ನ ಹಾಕಿ ಈ ಥರ ಮಿಕ್ಸ್ ಮಾಡ್ತಾ ಇದ್ರೆ ಸಿರಪ್ಪು ರೆಡಿ ಆಗುತ್ತೆ. ಎಲ್ಲ ನೀರು ಹಾಕಿದ ಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಸೈಡಿಗೆ ಎತ್ತಿಟ್ಬಿಡಿ. ಗ್ಯಾಸ್ ಆಫ್ ಮಾಡಿದ ಮೇಲೆ 1 ನಿಮಿಷ ಈ ಥರ ಮಿಕ್ಸ್ ಮಾಡಿ ಪೂರ್ತಿ ತಣ್ಣಗಾಕಿ ಬಿಟ್ಬಿಡಿ. ಈಗ ಕ್ಯಾರಮಲ್ ಸಿರಪ್ ರೆಡಿ ಆಯಿತು. ನೆಕ್ಸ್ಟ್ ಕೇಕ್ ಬ್ಯಾಟರ್ ಮಾಡ್ಕೊಳ್ಳೋಣ. 1/4 ಕಪ್ಪು ಉಗುರು ಬೆಚ್ಚಗಿರುವಂಥ ಹಾಲು, ಹಾಗೆ 1/4 ಕಪ್ಪು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅನ್ಫ್ಲೇವರ್ಡ್ ಇರಬೇಕು. ಹಾಗೆ 2 ಸ್ಪೂನ್ ಅಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ಆಮೇಲೆ ನಾವೇನು ಕ್ಯಾರಮಲ್ ಸಿರಪ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಹಾಕ್ಕೊಂಡು ಇದಕ್ಕೆ ವೆನಿಲಾ ಎಸೆನ್ಸ್ ಹಾಕ್ಕೊತಾ ಇದ್ದೀನಿ. 2 ಡ್ರಾಪ್ಸ್ ಅಷ್ಟು, ಅಥವಾ ಏಲಕ್ಕಿ ಪುಡಿ ಇದ್ದರೆ ಅದನ್ನು ಕೂಡ ಹಾಕೊಬೋದು, ಎಸೆನ್ಸ್ ಇಲ್ಲ ಅಂದರೆ. ಇದೆಲ್ಲ ಹಾಕಿ ವಿಸ್ಕ್ ಇತ್ತು ಅಂದರೆ ಮನೇಲಿ ವಿಸ್ಕಲ್ಲೇ ಈ ಥರ ಪೂರ್ತಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ನನ್ನ ಹತ್ರ ಬೀಟರ್ ಇರೋದ್ರಿಂದ ನಾನು ಈ ಬೀಟರಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ವಿಸ್ಕು, ಬೀಟರು ಅಥವಾ ನಾರ್ಮಲ್ ಸೌಟಲ್ಲೇ ನೀವು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಜಸ್ಟ್ ಎಲ್ಲದನ್ನು ಮಿಕ್ಸ್ ಆಗಬೇಕು. ಎಲ್ಲ ಎಣ್ಣೆ, ಹಾಲು, ಮೊಸರು ಏನೇ ಹಾಕಿರ್ತೀವಲ್ಲ ಎಲ್ಲದನ್ನು ಒಂದು ಕಡೆ ಮಿಕ್ಸ್ ಆಗಿ ಎಲ್ಲ ಹೊಂದ್ಕೊಬೇಕು. ಹಾಗೆ 1 ಕಪ್ಪು ಮೈದಾ ಹಿಟ್ಟು ಜರಡಿಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೇನೆ ಹಾಲಿನ ಪುಡಿ 2 ಟೇಬಲ್ ಸ್ಪೂನು, ಅಥವಾ ಹಾಲಿನ ಪುಡಿ ಬೇಡ ಅಂತ ಅಂದರೆ ಕೋಕೋ ಪೌಡರ್ ಇತ್ತು ಅಂದರೆ ಅದನ್ನು ಕೂಡ ಹಾಕೊಬೋದು. ನೆಕ್ಸ್ಟು ಅರ್ಧ ಟೀ ಸ್ಪೂನು ಬೇಕಿಂಗ್ ಪೌಡರು, ಹಾಗೆ 1/4 ಟೀ ಸ್ಪೂನ್ ಅಷ್ಟು ಅಡುಗೆ ಸೋಡಾ ಹಾಕ್ಕೊತಾ ಇದ್ದೀನಿ. 1 ಚಿಟಿಕೆ ಉಪ್ಪು ಹಾಕ್ಕೊಂಡು ಎಲ್ಲದನ್ನು ಈ ಥರ ಜರಡಿ ಇಟ್ಕೊಬೇಕಾಗತ್ತೆ. ಒಟ್ಟು 1/4 ಕಪ್ ಅಷ್ಟು ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಲಿನ ಪುಡಿ, ಮೈದಾ ಹಿಟ್ಟು 2 ಸೇರಿದ್ರೆ ಎಲ್ಲ ಹಾಕ್ಕೊಂಡ್ಮೇಲೆ ನಾವು ಈ ಥರ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಸೌಟ್ ತೊಗೊಂಡು ಈ ಥರ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಎಲ್ಲ ಕೇಕ್ ರೆಸಿಪಿನಲ್ಲೂ ಅಷ್ಟೇ ಹಿಟ್ಟೆಲ್ಲ ಹಾಕಿದ ಮೇಲೆ ಈ ಮೆಥಡ್ ಉಪಯೋಗಿಸ್ಕೊಂಡೇ ಕೇಕ್ ಬ್ಯಾಟರ್ನ ರೆಡಿ ಮಾಡ್ಕೊಬೇಕಾಗತ್ತೆ. ಪ್ಲಮ್ ಕೇಕ್ ಮಾಡುವಾಗ ಬ್ಯಾಟರ್ ತುಂಬ ತೆಳ್ಳಗಿರಬಾರ್ದು, ಸ್ವಲ್ಪ ತಿಕ್ಕಾಗಿರ್ಬೇಕಾಗತ್ತೆ. ಹಾಗೆ ಗಂಟಿಲ್ದಂಗೆ ಮಿಕ್ಸ್ ಮಾಡಬೇಕಾಗತ್ತೆ. ಒಂದ್ಸಲ ನಾನು ಈ ಥರ ಮಿಕ್ಸ್ ಮಾಡಿಕೊಂಡು ಬೀಟರ್ ಇರೋದ್ರಿಂದ ಬೀಟರಲ್ಲಿ ಇನ್ನೊಂದ್ಸರಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಏನಾದರೂ ಗಂಟಿತ್ತು ಅಂದರೆ ಪೂರ್ತಿಯಾಗಿ ಹೋಗುತ್ತೆ ಅಂತ, ಅಥವಾ ಈ ಸೌಟಲ್ಲೇ ಪೂರ್ತಿಯಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಂಡು ನಡೆಯುತ್ತೆ. ಈಗ ಬ್ಯಾಟರ್ ರೆಡಿ ಆಯಿತು. ಇದಕ್ಕೆ ನಾವು ಸೋಕ್ ಮಾಡಕ್ಕೆ ಇಟ್ಟಿದ್ವಲ್ಲ ಫ್ರೂಟ್ ಆ್ಯಂಡ್ ನಟ್ಸಲ್ಲೂ ಆರೆಂಜ್ ಜ್ಯೂಸಲ್ಲಿ ಇದನ್ನು ಹಾಕಬೇಕಾಗತ್ತೆ. ಬೇಕ್ರಿನಲ್ಲೆಲ್ಲ ರಮ್ಮಲ್ಲಿ ನೆನೆಯಕ್ಕೆ ಇಡ್ತಾರೆ, 1 ತಿಂಗಳಂಗಟ್ಲೆ ಇಟ್ಬಿಟ್ಟು ಆಮೇಲೆ ಯೂಸ್ ಮಾಡ್ತಾರೆ. ಅದೇ ಘಾಟ್ ಬರುತ್ತೆ, ತಿನ್ಬೇಕಾದ್ರೆ ಗೊತ್ತಾಗತ್ತೆ ರಮ್ ಯೂಸ್ ಮಾಡಿರೋದು ಅಂತ. ಡ್ರೈ ಫ್ರೂಟ್ಸ್ ಎಲ್ಲ ಹಣ್ಣಿನ ಜ್ಯೂಸಲ್ಲಿ ನೆನೆಯಕ್ಕೆ ಇಟ್ಟಿದ್ಮೇಲೆ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಅಂದರೆ ನೀವು 10 ಅವರ್ಗಿಂತ ಜಾಸ್ತಿನೇ ನೆನೆಯಕ್ಕೆ ಇಡ್ಬೋದು. ನಾನಿಲ್ಲಿ 1 ಡೇ ಬಿಟ್ಟು ಆಮೇಲೆ ಹಾಕ್ಕೊತಾ ಇರೋದು. ಪೂರ್ತಿಯಾಗಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಒಂದ್ಸಲ ಈ ಥರ ಇದನ್ನು ಕೂಡ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1 ಚಿಟಿಕೆಗಿಂತನೂ ಕಡಿಮೆ ಅಷ್ಟು ಜಾಯಿಕಾಯಿನ ಈ ಥರ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಚಕ್ಕೆ, ಲವಂಗ, ಜಾಪತ್ರೆ ಎಲ್ಲದನ್ನು ಸಣ್ಣದಾಗಿ ಕುಟ್ಟು ಪುಡಿ ಮಾಡಿಕೊಂಡು 1/4 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಎಲ್ಲದನ್ನು ಹಾಕಿ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಕೇಕ್ ಟಿನ್ನಿಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು. 1 ಬೇಕಿಂಗ್ ಪೇಪರ್ನ ಹಾಕ್ಕೊಂಡಿದ್ದೀನಿ ಕೇಕ್ ಟಿನ್ನಿಗೆ. ಇದ್ರೆ ಹಾಕೊಬೋದು, ಅಥವಾ ಎಣ್ಣೆ ಮತ್ತು ಮೈದಾ ಹಿಟ್ಟನ್ನ ಸ್ಪ್ರಿಂಕಲ್ ಮಾಡಿಕೊಂಡು ನಡೆಯುತ್ತೆ. ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ಈ ಥರ ಒಂದ್ಸರಿ ಟ್ಯಾಪ್ ಮಾಡಬೇಕಾಗತ್ತೆ. ಏನಾದರೂ ಏರ್ ಬಬಲ್ಸ್ ಇತ್ತು ಅಂದರೆ ಪೂರ್ತಿ ಹೋಗುತ್ತೆ. 1-3 ಸರಿ ಈ ಥರ ಟ್ಯಾಪ್ ಮಾಡಿ ಮೇಲ್ಗಡೆ ಮತ್ತೆ ಡ್ರೈ ಫ್ರೂಟ್ಸಿಂದ ಈ ಥರ ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗೋಡಂಬಿ, ಟೂಟಿ ಫ್ರೂಟಿ ಹಾಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಜಾಸ್ತಿ ಹಾಕಿದಷ್ಟು ಪ್ಲಮ್ ಕೇಕ್ ತುಂಬ ಚೆನ್ನಾಗಿರುತ್ತೆ. ಈಗ ಪಾತ್ರೆನ 12 ನಿಮಿಷ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಟು ಪಾತ್ರೆ ಒಳಗಡೆ ಸಣ್ಣದೊಂದು ಪ್ಲೇಟ್ ಇಟ್ಟು ಅದ್ರ ಮೇಲ್ಗಡೆ ಈ ಥರ ಟಿನ್ ಇಟ್ಟು ಸುತ್ತಲೂ ಈ ಥರ ಜಾಗ ಬಿಡಬೇಕು ನೋಡಿ, ಒಂದು ಕಚ್ಕೊಬಾರ್ದು ಪಾತ್ರೆಗೆ.
ಕರೆಕ್ಟಾಗಿ ಮಿಡಲಲ್ಲಿ ಇಟ್ಟು ಪ್ಲೇಟ್ ಮುಚ್ಚಿ ಲೋ ಫ್ಲೇಮಲ್ಲಿ ಸುಮಾರು 40 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನಾರ್ಮಲ್ ಕೇಕ್ ಅಂದರೆ ಒಂದು ಅರ್ಧ ಗಂಟೆನೆಲ್ಲ ಬೆಂದೋಗುತ್ತೆ. ಈ ಫ್ರೂಟ್ ಆ್ಯಂಡ್ ನಟ್ಸ್ ಕೇಕು 40 ನಿಮಿಷ ಬೇಕೇ ಬೇಕು ಬೇಯೋದಕ್ಕೆ. ಬೆಂದಮೇಲೆ ಹೊರಗಡೆ ಇಟ್ಟು ಸೈಡಿಗೆ ಇಟ್ಕೊಳ್ಳಿ. ಈ ಕೇಕ್ ಮೇಲ್ಗಡೆ ಒಂದು ಬಟ್ಟೆ ಮುಚ್ಚಿ ಪೂರ್ತಿ ತಣ್ಣಗಾಗಬೇಕು. ಬಟ್ಟೆ ಮುಚ್ಚಲಿಲ್ಲ ಅಂದರೆ ಒಣಗೋಗ್ಬಿಡತ್ತೆ ಕೇಕ್ ಮೇಲ್ಗಡೆ ಎಲ್ಲ. ಡ್ರೈ ಆದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಪೂರ್ತಿ ತಣ್ಣಗಾದ್ಮೇಲೆ ನೀವು ಇದನ್ನು ಟಿನ್ನಿಂದ ಟ್ರಾನ್ಸ್ಫರ್ ಮಾಡ್ಕೊಬೇಕಾಗತ್ತೆ. ಸ್ವಲ್ಪ ಬಿಸಿ ಇತ್ತು ಟಿನ್ನಿಗೆ ಕಚ್ಕೊಂಡ್ಬಿಡತ್ತೆ. ಹಾಗೆ ಬ್ಯಾಟರು ತೆಳು ಇರಬಾರ್ದು. ತೆಳು ಇತ್ತು ಅಂದರೆ ಫ್ರೂಟ್ ಆ್ಯಂಡ್ ನಟ್ಸ್ ಏನೇ ಹಾಕಿದ್ರೂ ಕೆಳಗಡೆ ಹೋಗ್ಬಿಡತ್ತೆ. ಪೂರ್ತಿಯಾಗಿ ಕೇಕ್ ಒಳಗಡೆ ಮಿಕ್ಸ್ ಆಗೋದಿಲ್ಲ. ಇದೇ ಹದದಲ್ಲಿ ಇರಬೇಕು. ಕರೆಕ್ಟಾಗಿರೋ ಮೆಥಡ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸ್ವಲ್ಪನೂ ಕಚ್ಕೊಂಡಿಲ್ಲ. ಹಾಗೆ ಈ ಕೇಕು ನಾರ್ಮಲ್ ಕೇಕ್ ಥರ ಉಬ್ಬಿ ಬರೋದಿಲ್ಲ. ಫ್ರೂಟ್ ಆ್ಯಂಡ್ ನಟ್ಸ್ ಹಾಕಿರ್ತೀವಲ್ಲ ಇಷ್ಟೇ ಉಬ್ಬಿ ಬರೋದಿದು. ಕೇಕ್ ಮಾಡಿದ್ಮೇಲೆ ತುಂಬ ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ. 1-2 ಅವರ್ಸ್ ಆದರೂ ಬಿಡಬೇಕು ಪೂರ್ತಿ ತಣ್ಣಗಾಗಿ ಆಮೇಲೆ ಕಟ್ ಮಾಡೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗಿದೆ. ಹಾಗೆ ತುಂಬ ರುಚಿಯಾಗಿ ಕೂಡ ಬಂದಿದೆ ಕೇಕು. ಅಪರೂಪಕ್ಕೊಂದ್ಸರಿ ಈ ಥರ ನಮಗೆ ಇಷ್ಟವಾದ ರೀತಿಯಲ್ಲಿ ಫ್ರೂಟ್ ಆ್ಯಂಡ್ ನಟ್ಸ್ ಬಳಸ್ಕೊಂಡು ಕೇಕ್ ಮಾಡ್ಕೊಂಡ್ರೆ ಮನೆಯಲ್ಲಿ ಎಲ್ಲರೂ ಖುಷಿ ಪಡ್ತಾರೆ. ನಿಮಗೂ ಕೂಡ ಖುಷಿಯಾಗಿದೆ ನಾನು ಕೇಕ್ ಮಾಡಿದೆ ಅಂತ. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದೀಪಿಕಾ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.